ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೊಮ್ಮಗ, ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಮಗ. ಅಷ್ಟೇ ಏಕೆ, ಹಾಸನದ ಸಂಸದ ಅನ್ನೋ ಅಧಿಕಾರದ ಮದದಲ್ಲಿ ಸಿಕ್ಕ ಹೆಂಗಸರ ಸೀರೆ ಎಳೆದು ದುಶ್ಯಾಸನನ್ನೂ ಮೀರಿಸಿದ ಪ್ರಜ್ವಲ್ ರೇವಣ್ಣನಿಗೆ ಜೈಲಿಗೆ ಹೋದರೂ ಬುದ್ಧಿ ಬಂದಿಲ್ಲ. ಬದಲಾಗಿ ತಮ್ಮ ಹಳೆ ಚಾಳಿಯನ್ನು ಜೈಲಿನಲ್ಲೂ ಮುಂದುವರಿಸಿದ್ದಾನೆ. ಅಸಹ್ಯ ಹುಟ್ಟಿಸುವ ಈತನಿಗೆ ಜೈಲಿನಲ್ಲೂ ಸೌಲಭ್ಯಗಳು ಸಿಗುತ್ತವೆ ಅಂದರೆ ನಮ್ಮ ಪೊಲೀಸ್ ವ್ಯವಸ್ಥೆ ಹೇಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಜೈಲಿನಲ್ಲಿದ್ದರೂ ಪ್ರಜ್ವಲ್ ರೇವಣ್ಣ ರಾಜಾತಿಥ್ಯಕ್ಕೇನು ಕಡಿಮೆ ಇಲ್ಲ. ಮನೆಯಲ್ಲಿ ಇಲ್ಲ, ಹೊರಗೆ ಹೋಗೋಕ್ಕೆ ಆಗಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಸೌಲಭ್ಯಗಳನ್ನು ಅನುಭವಿಸುತ್ತಾ ಎಂಜಾಯ್ ಮಾಡುತ್ತಿದ್ದಾನೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಅಲೋಕ್ ಕುಮಾರ್ ನೇತೃತ್ವದ ಪೊಲೀಸರ ತಂಡ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಮೇಲೆ ದಾಳಿ ಮಾಡಿ ಕೈದಿಗಳ ಕೊಠಡಿಯನ್ನು ಪರಿಶೀಲಿಸಿದ್ದೆ. ಅದು ಕೂಡ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲರ ಕೊಠಡಿಯನ್ನು ಪರಿಶೀಲಿಸಿದ್ದಾರೆ. ಇಲ್ಲೇನೋ ಸಿಗುತ್ತೆ ಅಂತ ನಿರೀಕ್ಷೆ ಹುಟ್ಟಿಕೊಂಡು ದಾಳಿ ಮಾಡಿದ ಸಿಸಿಬಿ ಪೊಲೀಸರಿಗೆ ಅಲ್ಲಿ ಏನೂ ಸಿಗಲಿಲ್ಲ. ಬದಲಾಗಿ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆಯಾಗಿದೆ. ಅರೆ, ಮೊಬೈಲ್ ಸಿಕ್ಕರೆ ಅಷ್ಟೊಂದು ಸುದ್ದಿ ಯಾಕೆ ಆಗಬೇಕು? ಇವಾಗ ಜೈಲಿನಲ್ಲೇನು ಮೊಬೈಲ್ ಏನು, ಸಿಗರೇಟು, ಎಣ್ಣೆ ಅಷ್ಟೇ ಏಕೆ, ಗಾಂಜಾನೂ ಸಿಗುತ್ತೆ ಅಂತೀರಾ? ಒಂದು ರೀತಿಯಲ್ಲಿ ಅದು ನಿಜವೇ. ಆದರೆ ಪ್ರಜ್ವಲ್ ರೇವಣ್ಣ ಅಂತಹ ವಿಕೃತ ಕಾಮಿಗೆ VIP ಸೆಲ್ ನೀಡಿ ರಾಜಾತಿಥ್ಯ ನೀಡಲಾಗುತ್ತಿದೆ. ಅಲ್ಲದೆ ಮೊಬೈಲ್ ಫೋನ್ ಕೂಡ ಕೈಗೆ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋದರೂ ಹಳೆ ಚಾಳಿ ಬಿಟ್ಟಿಲ್ಲ ಅನ್ನೋದು ಯಾಕೆ ಅಂತೀರಾ? ಈತ ಹಾಸಿಗೆ ಕೆಳಗೆ ಬಚ್ಚಿಟ್ಟುಕೊಂಡಿದ್ದ ನೀಲಿ ಬಣ್ಣದ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಹುಡುಗಿಯರ ಅರೆಬೆತ್ತಲೆ ಫೋಟೋಗಳು, ಅಶ್ಲೀಲ ವಿಡಿಯೋಗಳು ಕೂಡ ಪತ್ತೆಯಾಗಿವೆ. ಅಷ್ಟೂ ಸಾಲದು ಎಂಬಂತೆ ಪೆನ್ಡ್ರೈವ್ ಕೂಡ ಸಿಕ್ಕಿದೆ ಎಂಬ ಮಾಹಿತಿಯನ್ನು ಪೊಲೀಸರೇ ಹೊರಹಾಕಿದ್ದಾರೆ. ಪೊಲೀಸರು ದಾಳಿ ಮಾಡಿದಾಗ ಪ್ರಜ್ವಲ್ ಸೆಲ್ನಲ್ಲಿ ಹಾಸಿಗೆ ಕೆಳಗೆ ಮೊಬೈಲ್ ಹಾಗೂ ಬಟ್ಟೆಗಳ ನಡುವೆ ಸ್ಕ್ಯಾನ್ ಡಿಸ್ಕ್, ಪೆನ್ಡ್ರೈವ್, ಚಾರ್ಜರ್ ಹಾಗೂ ನೀಲಿ ಬಣ್ಣದ ಪಾಕೆಟ್ ನೋಟ್ಬುಕ್ ಪತ್ತೆಯಾಗಿದೆ. ಇದರಿಂದ ಆಘಾತಗೊಂಡ ಪೊಲೀಸರು ಜೈಲಿನಲ್ಲಿ ಹಾಕಿರುವ CCTVಯನ್ನು ಪರಿಶೀಲಿಸಿದಾಗ ಮತ್ತೊಂದಿಷ್ಟು ಆಘಾತಕ್ಕೆ ಒಳಗಾಗಿದ್ದಾರೆ. ಏಕೆಂದರೆ ಫೋನ್ ನೋಡೋದಕ್ಕೆ ಮಾತ್ರವಲ್ಲ, ಕಾಲ್ ಮಾಡಿ ಕೆಲವು ದಿನಗಳಿಂದ ಹೊರಗಡೆ ಇರುವ ವ್ಯಕ್ತಿಗಳ ಜೊತೆ ಮಾತನಾಡಿದ್ದಾನೆ. ವಿಚಾರಿಸಿದರೆ ನಾನು ಲಾಯರ್ ಹತ್ರ ಮಾತನಾಡಿದ್ದೆ ಎಂದು ಹೇಳಿದ್ದಾನೆ. ಆದರೆ ವಿಡಿಯೋದಲ್ಲಿ ಈತ ನಾನು ಫೋನ್ ಮಾಡಿದ್ದೆ, ಆಗ ಅಳುತ್ತಿದ್ದರು, ನೀನು ಹೇಳಿದ ಮೇಲೆ ಮೊನ್ನೆ ಕಾಲ್ ಮಾಡಿದ್ದೆ ಅಂತೆಲ್ಲ ಒದರಿದ್ದಾನೆ. ಇದನ್ನೆಲ್ಲ ಗಮನಿಸಿದರೆ ಆತ ಕೇವಲ ಲಾಯರಿಗೆ ಫೋನ್ ಮಾಡಿಲ್ಲ, ತನ್ನ ಆಪ್ತರ ಜೊತೆಗೂ ಮಾತನಾಡಿದ್ದೆ ಎಂಬುದು ಬಹಿರಂಗವಾಗುತ್ತಿದೆ. ಕೂಡಲೇ ಪೊಲೀಸರು ಪ್ರಜ್ವಲ್ ರೇವಣ್ಣನನ್ನು VIP ಸೆಲ್ನಿಂದ ತೆಗೆದು ಸಾಮಾನ್ಯ ಕೈದಿಗಳು ಇರುವ ಸೆಲ್ಗೆ ಹಾಕಿದ್ದಾರೆ. ಈ ಸಾಮಾನ್ಯ ಕೈದಿಗಳು ಇರುವ ಸೆಲ್ ಹೇಗಿರುತ್ತೆ ಅಂದರೆ, ಸುಮಾರು 20 ಮಂದಿ ಇರುವ ಸೆಲ್ ಇದಾಗಿದ್ದು ಒಂದೇ ಟಾಯ್ಲೆಟ್ ಇರುತ್ತದೆ. ಕೈದಿಗಳು ಯೂನಿಫಾರ್ಮ್ನಲ್ಲಿಯೇ ಇರಬೇಕು. ಜೈಲಾಧಿಕಾರಿಗಳು ನೀಡುವ ಕೆಲಸ ಮಾಡಬೇಕು. ಈಗಾಗಲೇ ಲೈಬ್ರರಿ ಕೆಲಸ ಮಾಡಲು ನಿಯೋಜಿಸಲಾಗಿತ್ತು. ಆದರೆ ಈಗ ಯಾವ ಕೆಲಸ ಕೊಡುತ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಪ್ರಜ್ವಲ್ ರೇವಣ್ಣಗೆ ರಾಜಾತಿಥ್ಯ ನೀಡಿದ್ದೂ ಅಲ್ಲದೆ ಮೊಬೈಲ್ ಕೈಗೆ ಸಿಕ್ಕಿದ್ದರೂ ಸುಮ್ಮನಿದ್ದ ಪೊಲೀಸ್ ಅಧಿಕಾರಿಗಳ ಮೇಲೆ DGP ಅಲೋಕ್ ಕುಮಾರ್ ಕಿಡಿಕಾರಿದ್ದಾರೆ. ನಿಮಗೆ ಸಂಬಳ ಕೊಡೋದಲ್ದಿರ 2 ಹೊತ್ತು ಊಟ ಕೊಟ್ಟರೂ ನಿಯತ್ತಿಗೆ ಕೆಲಸ ಮಾಡೋಕ್ಕಾಗಲ್ವಾ ಅಂತೇಳಿ ಉಗಿದಿದ್ದಾರೆ. ಅಲ್ಲದೆ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಿದ್ದಾರೆ. ಜೈಲು SP ಅಂಶುಕುಮಾರ್ಗೆ ಕಾರಣ ಕೇಳಿ ನೋಟಿಸ್ ನೀಡಿದ್ದಾರೆ. ಅಲ್ಲದೆ ಜೈಲು ನಿಯಮ ಉಲ್ಲಂಘಿಸಿದ್ದಕ್ಕಾಗಿ ಪ್ರಜ್ವಲ್ ರೇವಣ್ಣ ಹಾಗೂ ಆತನಿಗೆ ಮೊಬೈಲ್ ಕೊಟ್ಟಿದ್ದ ವಿಚಾರಣಾಧೀನ ಕೈದಿ ಪ್ರತಾಪ್ ರೈ ವಿರುದ್ಧ FIR ದಾಖಲಿಸಲು ಸೂಚನೆ ನೀಡಿದ್ದಾರೆ. ಇತ್ತೀಚೆಗೆ ನಟ ದರ್ಶನ್ ಮತ್ತು ಪವಿತ್ರ ಗೌಡಗೆ ರಾಜಾತಿಥ್ಯ ನೀಡಲಾಗುತ್ತಿದೆ, ವಿಡಿಯೋ ಕಾಲ್ ಮಾಡಿ ಯಾರೊಂದಿಗೂ ಮಾತನಾಡುತ್ತಿದ್ದಾರೆ ಎಂಬ ಆರೋಪ ಬಂದ ಹಿನ್ನೆಲೆಯಲ್ಲಿ ಜೈಲಿಗೆ ಜಾಮರ್ ಅಳವಡಿಸಲಾಗಿತ್ತು. ಯಾವುದೇ ಫೋನ್ ಕರೆಗಳು ಮಾಡಲು ಇರಲಿ, ಸ್ವೀಕರಿಸಲೂ ಆಗುತ್ತಿರಲಿಲ್ಲ. ಆದರೆ ಪ್ರಜ್ವಲ್ ರೇವಣ್ಣ ಮೊಬೈಲ್ ಫೋನಿಗೆ ಮಾತ್ರ ಹೇಗೆ ನೆಟ್ವರ್ಕ್ ಸಿಗುತ್ತಿತ್ತು ಎಂಬುದು ಪೊಲೀಸರಿಗೆ ದೊಡ್ಡ ಪ್ರಶ್ನೆಯಾಗಿ ಕಾಡತೊಡಗಿತು. ಜೈಲಿನ ವೈಫೈ ಕೂಡ ಪ್ರಜ್ವಲ್ ಬಳಸುತ್ತಿದ್ದಾನೆಯೇ, ಪೊಲೀಸರೇ ಪಾಸ್ವರ್ಡ್ ಕೂಡ ಕೊಟ್ಟಿದ್ದಾರೆಯೇ ಎಂಬ ಬಗ್ಗೆ ತನಿಖೆ ನಡೆಸಿದ ಪೊಲೀಸರಿಗೆ ಮತ್ತೊಂದಿಷ್ಟು ಆಘಾತಕಾರಿ ವಿಷಯಗಳು ಪತ್ತೆಯಾಗಿವೆ. ಪ್ರಜ್ವಲ್ ರೇವಣ್ಣ ಕಳೆದ ಮಾರ್ಚ್ನಿಂದಲೇ ಮೊಬೈಲ್ ಬಳಸುತ್ತಿದ್ದು, ಇದು ಆಂಧ್ರಪ್ರದೇಶದ ಸಿಮ್ ನಂಬರ್ ಆಗಿದೆ. ಅಲ್ಲದೆ ಪ್ರಜ್ವಲ್ ಜೈಲಿನಲ್ಲೇ ಇದ್ದರೂ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯನಾಗಿದ್ದ ಎಂಬುದು ತಿಳಿದುಬಂದಿದೆ. ಈ ಹಿನ್ನೆಲೆಯಲ್ಲಿ ಮೊಬೈಲ್ನಿರುವ ಆ್ಯಪ್ಗಳ ಬಗ್ಗೆಯೂ ತನಿಖೆ ನಡೆದಿದೆ. ಅಲ್ಲದೆ ಇಡೀ ಜೈಲಿಗೆ ಜಾಮರ್ ಹಾಕಿದ್ದರೂ ಪ್ರಜ್ವಲ್ ಬಳಸುತ್ತಿದ್ದ ಸಿಮ್ಗೆ ಮಾತ್ರ ನೆಟ್ವರ್ಕ್ ಹೇಗೆ ಸಿಗುತ್ತಿತ್ತು ಎಂದು ಪರಿಶೀಲಿಸಿದಾಗ ಪ್ರಜ್ವಲ್ ಬಳಸುತ್ತಿದ್ದ ಸಿಮ್ ಏರ್ಟೆಲ್ ಕಂಪನಿಗೆ ಸೇರಿದ್ದು, ಏರ್ಟೆಲ್ ಕಂಪನಿ ಹಲವಾರು ಬಾರಿ ಎಚ್ಚರಿಕೆ ನೀಡಿದ ಹೊರತಾಗಿಯೂ ಜೈಲಿನ ಬಳಿ ಜಾಮರ್ ಹಾಕಿರಲಿಲ್ಲ ಎಂದು ತಿಳಿದುಬಂದಿದೆ. ಈ ಹಿನ್ನೆಲೆಯಲ್ಲಿ DGP ಅಲೋಕ್ ಕುಮಾರ್ ಏರ್ಟೆಲ್ ಕಂಪನಿ ವಿರುದ್ಧವೂ FIR ದಾಖಲಿಸಿ
ತನಿಖೆ ನಡೆಸಲು ಸೂಚಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದರೂ ರಾಜಾತಿಥ್ಯ ಸಿಗುತ್ತಿದೆ ಅಂದರೆ ಅದಕ್ಕೆ ಜೈಲಾಧಿಕಾರಿಗಳೇ ಕಾರಣ. ಸಾವಿರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ದುರುಳನ ಮುಂದೆ ಈ ಪೊಲೀಸರು ಮಂಡಿಯೂರುತ್ತಾರೆ ಅಂದರೆ ಇದಕ್ಕಿಂತ ದುರಂತ ಬೇರೆ ಇನ್ನೊಂದಿಲ್ಲ. ಅಲೋಕ್ ಕುಮಾರ್ ಅಂತಹ ಬೆರಳೆಣಿಕೆಯ ದಕ್ಷ ಹಾಗೂ ನಿಷ್ಠಾವಂತ ಪೊಲೀಸರು ಇರುವುದರಿಂದ ಪೊಲೀಸ್ ಇಲಾಖೆಯ ಮಾನ ಒಂದಿಷ್ಟು ಉಳಿದಿದೆ. ಪೊಲೀಸ್ ಇಲಾಖೆಯ ಮೇಲೆ ಸಂಪೂರ್ಣ ನಂಬಿಕೆ ಹೋಗುವ ಮುನ್ನ ಸುಧಾರಣೆ ಕಂಡುಕೊಳ್ಳಬೇಕಾಗಿದೆ. ಇಲ್ಲದಿದ್ದರೆ ಇಂತಹ ಕ್ರಿಮಿಗಳ ಸಂಖ್ಯೆ ಸಮಾಜದಲ್ಲಿ ಹೆಚ್ಚಾಗುತ್ತಲೇ ಹೋಗುತ್ತದೆ ಅಲ್ಲವೇ? ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕನ್ನಡ ವಾಹಿನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.